ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ರಥೋತ್ಸವ ವಿಜೃಂಭಣೆಯಾಗಿ ನಡೆಯಿತು. ತಲಕಾಡಿನ ಹಳೆ ಬೀದಿಯಲ್ಲಿರುವ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವವು ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವದ ಅಂಗವಾಗಿ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನ ಮೂಲ ವಿಗ್ರಹ ಹಾಗೂ ಉತ್ಸವ ಮೂರ್ತಿಗೆ ವಿಧವಾದ ಅಭಿಷೇಕಗಳನ್ನು ನೆರವೇರಿಸಿ ಪುಷ್ಪಾಲಂಕಾರ ಮಾಡಲಾಗಿದ್ದು, ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ತಲಕಾಡು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯವರ ಬ್ರಹ್ಮೋತ್ಸವ ಅಂದರೆ ರಥೋತ್ಸವ ಅಂತಕ್ಕಂಥದ್ದೊಂದು ವಿಶೇಷವಾದಂತಹ ಸಂದರ್ಭ. ಒಂದೊಂದು ದೇವಾಲಯಗಳಲ್ಲಿ ಒಂದೊಂದು ಸಮಯದಲ್ಲಿ ರಥೋತ್ಸವ ನಡೆಯುತ್ತೆ. ಅಂದರೆ ದೇವಾಲಯ ನಿರ್ಮಾಣ ಮಾಡಿದಂತಹ ನಕ್ಷತ್ರ ಅಥವಾ ದೇವರ ಪ್ರತಿಷ್ಠೆಯಾದಂತಹ ನಕ್ಷತ್ರ ಅಥವಾ ಆ ಊರಿನ ಯಜಮಾನನ ನಕ್ಷತ್ರ ಅಥವಾ ಆ ದೇವಸ್ಥಾನದ ಮುಖ್ಯ ಯಾರು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ರಾಜರಾಗಿರ್ಬೋದು ಅವರ ನಕ್ಷತ್ರದ ಅನುಗುಣವಾಗಿ ದೇವರ ನಕ್ಷತ್ರದ ಅನುಗುಣವಾಗಿ ಈ ಒಂದು ರಥೋತ್ಸವ ಬ್ರಹ್ಮೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ. ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಶಿವಪಂಚರಥ ಅಂತ ಹೇಳಿ ನಡೆಯುತ್ತೆ. ಕಾವೇರಿ ಹುಟ್ಟಿನಿಂದ ಸಾಗರ ಸಂಗಮ ಆಗುವವರೆಗೆ 5 ಶಿವನ ಕ್ಷೇತ್ರಗಳಲ್ಲಿ ಈ ಒಂದು ರಥೋತ್ಸವ ವಿಶೇಷವಾಗಿ ನಡೆಯುವಂಥದ್ದು. ರಥೋತ್ಸವವು ದೇವಸ್ಥಾನದ ಬೀದಿಯಿಂದ ಪ್ರಾರಂಭವಾಗಿ ನೆಹರು ಸರ್ಕಲ್ ಹಾಗೂ ವಸ್ತು ಬೀದಿ ಮಾರ್ಗವಾಗಿ ಸಾಗಿ ಬಂದು ಮತ್ತೆ ದೇವಾಲಯವನ್ನು ತಲುಪಿತು. ದಿನವಿಡೀ ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ರಾತ್ರಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ರಥೋತ್ಸವದಲ್ಲಿ ಭಾಗವಹಿಸಿದ ಭಕ್ತರು ಉತ್ಸವ ಮೂರ್ತಿಗೆ ಹಣ್ಣು ಕಾಯಿ ಸಮರ್ಪಿಸಿ ಹಣ್ಣು ದವನ ಎಸೆದು ಭಕ್ತಿಯಿಂದ ನಮಿಸಿದ್ದರು. ದಾರಿಯುದ್ದಕ್ಕೂ ಭಕ್ತಾದಿಗಳು ನೀರು, ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿ ವಿತರಿಸಿ ಸೇವೆ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ತಲಕಾಡಿನ ಹಸ್ತಿಕೆರೆ ಮಠದ ಶ್ರೀಗಳಾದ ಡಾಕ್ಟರ್ ಸಿದ್ದಮಲ್ಲಿಕಾರ್ಜುನ ಸ್ವಾಮೀಜಿ, ಕುರಿಗಾಲಿ ಮಠದ ಶ್ರೀಗಳಾದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ದೇವಾಲಯದ ಅರ್ಚಕರಾದ ಆನಂದ್ ದೀಕ್ಷಿತ್, ಉಪ ತಹಸೀಲ್ದಾರ್ ಇ ಕುಮಾರ್, ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ಪ್ರಸಾದ್, ಶಾನುಭೋಗ ರವಿಶಂಕರ್ ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಜನಸ್ನೇಹಿ ನ್ಯೂಸ್, ತಲಕಾಡು.